ಹೌದು, ನಿನ್ಮೇಲೆ ಯಾರಿಗೂ ಅನುಮಾನ ಬಂದಿಲ್ಲ ತಾನೆ? ಅನುಮಾನ ಬರೋದಾ? ಅಕ್ಕ, ನನ್ನ ಸಾಮಾನ್ಯ ಅನ್ಕೊಂಬಿಡ. ಕಣ್ಮುಚ್ಚು ಕಣ್ ಬಿಡೋದ್ರೊಳಗೆ ಮಗು ನಿತ್ಕೊಂಡ್ಬಂದ್ಬಿಟ್ಟೆ. ಶಾಂತನು ಯಾಕೆ ನಿನ್ ಮಗುಗೆ ತೊಂದರೆ ಕೊಡ್ತಾನೆ ರಾಧಿಕಾ? ನಿಮಗ್ ಗೊತ್ತಿಲ್ಲ ಸಂಜೀವಿನಿ ಅಕ್ಕ, ನನಗೆ ಅವನ ಮೇಲೇನೆ ಅನುಮಾನ. ಅವನೇ ನನ್ನ ಮಗುಗೆ ಏನಾದ್ರೂ ಮಾಡಿರ್ತಾನೆ. ರಾಧಿಕಾ, ರಾಧಿಕಾ ನನ್ ಮಾತ್ ಕೇಳು. ಶಾಂತನು ಯಾಕೆ ನಿನ್ ಮಗುಗೆ ತೊಂದರೆ ಕೊಡ್ತಾನೆ ರಾಧಿಕಾ? ರಾಧಿಕಾ ತಪ್ಪು ಮಾಡ್ತಿದ್ಯಾ? ರಾಧಿಕಾ ಎದ್ದೇಳೋ ಮೇಲೆ, ಎದ್ದೇಳೋ ಮೇಲೆ, ಎದ್ದೇಳೋ. ರಾಕ್ಷಸ, ನನ್ ಮಗು ಎಲ್ಲಿ? ನಿನಗೆ ಹೇಳ್ದೆ ಇದ್ರೆ ನಿನ್ನ ಸುಮ್ಮನೆ ಬಿಡಲ್ಲ. ಹೇಳು. ರಾಧಿಕಾ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಒಂದ್ ನಿಮಿಷ ಇರು. ಶಾಂತನು, ರಾಧಿಕನ್ ಮಗು ನೋಡ್ದ್ಯಾ? ಇಲ್ಲ. ಸುಳ್ಳು ಸುಳ್ಳು ಹೇಳ್ತಿದ್ಯಾ ನೀನು? ಅಕ್ಕ, ಇವನು ಸುಳ್ಳು ಹೇಳ್ತಿದ್ದಾನೆ. ನನ್ನ ಮಗು ಇವನೇ ಏನೋ ಮಾಡಿದ್ದಾನೆ. ನಿಮ್ ಮಗು ಇಟ್ಕೊಂಡು ನಾನು ಏನು ಮಾಡ್ಬೇಕಾಗಿಲ್ಲ. ನಿಮ್ ಮಗು ಬಗ್ಗೆ ನನ್ಗೆ ಗೊತ್ತಿಲ್ಲ. ಹೀಗೆ ಹೇಳಿದ್ರೆ ನೀನ್ ಬಾಯ್ ಬಿಡಲ್ಲ. ಅಕ್ಕ, ಪೊಲೀಸ್ ಕಂಪ್ಲೇಂಟ್ ಕೊಡೋದು ನಡೀರಿ, ಅವರೇ ಬಾಯ್ ಬಿಡಿಸ್ತಾರೆ. ರಾಧಿಕಾ ಸಮಾಧಾನ ಮಾಡ್ಕೋ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಸಮಾಧಾನ ಮಾಡ್ಕೊಳ್ಳಿ. ನನ್ ಮಗು ಅಂದ್ರೆ ನನಗ್ ಪ್ರಾಣ. ಅಂತ ಮಗು ಜೊತೆ ಇಂಥ ರಾಕ್ಷಸರು ಆಟ ಆಡ್ತಿದಾರಲ್ಲ, ಒಳ್ಳೇದಾಗಲ್ಲ ನಿನ್ಗೆ. ಒಳ್ಳೆ ಸಾವು ಬರಲ್ಲ ನಿನ್ಗೆ. ಸಂಜೀನಿ ಅವರೇ, ಮಗುನ ಕಳ್ಕೊಂಡು ದುಃಖದಲ್ಲಿ ರಾಧಿಕಾ ಅವರು ಮಾತಾಡ್ತಿದ್ದಾರೆ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇಲ್ಲ. ನನ್ ಮಗುನ ತಗೊಂಡ್ಯಾ? ನೋಡು, ಮರ್ಯಾದೆಯಿಂದ ಹೇಳ್ತಿದ್ದೀನಿ. ನನ್ ಮಗು ಈಗ ನನ್ ಮುಂದೆ ಇಲ್ಲ ಅಂದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ರೋಹಿತ್ ನನ್ನ ಕಾಡ್ಬೇಕು ಅಂತಾನೆ ಇಲ್ಲಿಗೆ ಬಂದು ಸೇರ್ಕೊಂಡಿದ್ಯೇನೋ? ಎಲ್ಲೋ ಎಲ್ಲೋ ನನ್ ಮಗು. ಸಂಜೀವಿನಿ ಅವರೇ, ಮಾತು ಎಲ್ಲೆಲ್ಗೋ ಹೋಗ್ತಾ ಇದೆ. ಗಮನ ಇಟ್ಟು ಮಾತಾಡೋಕೆ ಹೇಳಿ ರಾಧಿಕಾ ಅವ್ರಿಗೆ. ಏನು ಏನಕ್ಕ? ನೋಡು, ಶಾಂತನು ಮೇಲೆ ಸುಮ್ಮನೆ ಅನುಮಾನ ಪಟ್ಟು ಏನು ಪ್ರಯೋಜನ ಇಲ್ಲ. ಅಕಸ್ಮಾತ್ ಅವ್ನ ಮಗು ತಗೊಂಡಿದ್ರೆ ಇಲ್ಲೇ ಇರ್ಬೇಕಾಗಿತ್ತು ತಾನೆ. ನೋಡು, ನಾವ್ ಇನ್ನೊಂದ್ಸತಿ ಕರೆಕ್ಟ್ ಆಗಿ ಹುಡ್ಕೋಣ. ನೀವಿಬ್ರು ಒಂದ್ ಕಡೆ ಹೋಗಿ ಹುಡುಕಿ, ನಾವಿಬ್ರು ಹೋಗಿ ಒಂದ್ ಕಡೆ ಹುಡ್ಕೋಣ. ಅಕ್ಕ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಬಾ ನಡಿ ಹೋಗೋಣ. ಅಕ್ಕ, ಆ ದೇವರು ಸುಮ್ಮನೆ ಪರೀಕ್ಷೆ ಮಾಡೋದಿಲ್ಲ ಅಲ್ವಾ ದೊರೆ? ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರಬೇಕು. ಈಗ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳಿಂದ ದೂರ ಇರ್ತೀವಿ ಅಂದರೆ ಅದಕ್ಕೂ ಒಂದು ಬಲವಾದ ಕಾರಣ ಇದ್ದೇ ಇರಬೇಕಲ್ವಾ? ಹೌದು, ನಾನು ಕೇಳೋದು ಮರ್ತೆ. ಆಗಲೇ ತಾವು ಮೊಮ್ಮಗನ ಬಗ್ಗೆ ಏನೋ ಹೇಳ್ತಾ ಇದ್ರಿ. ಮೊಮ್ಮಗ ಎಲ್ಲಿ?
ನಾವೇ ಇನ್ನೂ ನೋಡಿಲ್ಲ. ಎಲ್ಲಾನು ಕಳ್ಕೊಂಡಿದ್ದೀವಿ. ಈಗ ಆ ಮೊಮ್ಮಗು ಮುಖ ನೋಡೋ ಭಾಗ್ಯನೂ ಕಳ್ಕೊಂಡು ಹೇಗೆ ಅನಾಥರಾಗಿದ್ದೀವಿ ನೋಡಿ ನಾವು ತಾಯಿ ಮಗ. ಶಾಸ್ತ್ರಿಗಳೇ ನೋಡಿ, ಈ ಅನಾಥ ಪ್ರಜ್ಞೆ ಇದೆಯಲ್ಲ, ಅದು ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಲಿ ಕಾಡ್ತಾ ಇರುತ್ತೆ. ಈಗ ನೀವೇನು ಅನುಭವಿಸ್ತಾ ಇದ್ದೀರಿ ಅದನ್ನು ನಾವಿಬ್ರು ಸುಮಾರು ವರ್ಷದಿಂದ ಅನುಭವಿಸ್ತಾ ಇದ್ದೀವಿ. ಆದರೆ ಏನೋ ಆ ಭಗವಂತನ ಕೃಪೆ ನಮ್ಮ ಮೇಲಿದೆ. ಯಾರೋ ಹೆತ್ತ ಮಗಳೊಬ್ಳು ನಮ್ಮನೆ ಬೆಳಕಾಗಿದ್ದಾಳೆ. ಈಗ ನೀವು ಮೊನ್ನೆ ಎತ್ಕೊಂಡಿದ್ರಲ್ಲ ಮಗು, ಅದು ನಮ್ಮನೆಯಲ್ಲಿ ಈಗ ಮೊಮ್ಮಗುವಾಗಿ ಬೆಳೀತಾ ಇದೆ. ತಾಯಿ ಮಗು ಇಬ್ಬರಿಗೂ ಒಳ್ಳೇದಾಗ್ಲಿ ದೇಸಾಯಿಗ್ಲಿ. ಇಬ್ರು ತುಂಬಾ ಅದೃಷ್ಟ ಮಾಡಿದ್ದಾರೆ. ನಾವು ಅದೃಷ್ಟ ಮಾಡಿದೀವಮ್ಮ. ಮಕ್ಕಳೇ ಇಲ್ಲ ಅನ್ಕೊಂಡಿದ್ವಿ, ಈಗ ಇಬ್ರು ಬಂದಿದ್ದಾರೆ. ನಾನು ಅಮ್ಮ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ಮೊಮ್ಮಗು ಕೂಡ ಇದೆಯಲ್ಲ, ನೀನು ಅಜ್ಜಿ ಅಂತ ಕೂಡ ಹೇಳ್ಕೋಬಹುದು ಈಗ.
ಬಾನು ಹೋಗೋದು ಸ್ವಲ್ಪ ನೀರು ತಗೊಂಬ. ಸರಿ ಅಕ್ಕ. ರಾಧಿಕಾ ಸೌಪರ್ಣಿಕ ಹೇಳಮ್ಮ, ನಾನು ಅದನ್ನು ತೆಗಿತೀನಿ. ಅದು ನನ್ನ ಮೊಮ್ಮಗಳು ಗಂಡನ ಫೋಟೋ. ಈಗ ಅವರಿಬ್ಬರು ನಮ್ಮಿಂದ ದೂರ ಆಗಿದ್ದಾರೆ. ರಾಧಿಕಾ ಅಕ್ಕ ನೀರು. ರಾಧಿಕಾ 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 ಸಂಜೀವಿನಿ ಅಕ್ಕ, ಆಶ್ರಮದಲ್ಲಿ ಶಾಂತನು ಎಲ್ಲೂ ಕಾಣಿಸ್ತಿಲ್ಲ. ಶಾಂತನು ಕಾಣಿಸ್ತಿಲ್ವಾ? ಅವನ ಆಶ್ರಮದಿಂದ ಹೊರಗೆ ಹೋಗ್ಬೇಕಾದ್ರೆ ಒಬ್ರು ನೋಡಿದ್ರಂತೆ. ಇದೊಂದೇ ಕೆಲ್ಸ, ಇದೊಂದೇ ಕೆಲ್ಸ. ನಾನು ಹೇಳಿಲ್ವಾ ಸಂಜೀವಿನಿ ಅಕ್ಕ, ನನ್ ಪಾಪು, ನನ್ ಕೃಷ್ಣ ಎಲ್ಲಿ? ರಾಧಿಕಾ ಸಮಾಧಾನ ಮಾಡ್ಕೋ ರಾಧಿಕಾ, ಅಳ್ಬೇಡ ರಾಧಿಕಾ. ಕೃಷ್ಣ ಏನು ಆಗಲ್ಲ, ಅಳ್ಬೇಡ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ ರಾಧಿಕಾ. ನಿನ್ನ ಅದೃಷ್ಟ ಚೆನ್ನಾಗಿದೆ, ಬದುಕೊಂಬಿಟ್ಟೆ. ಒಂದು ವೇಳೆ ನಿನಗೆ ಏನಾದರೂ ಆಗಿದ್ದಿದ್ರೆ ನಿಮ್ಮಮ್ಮ ನನಗೆ ಶಾಪ ಆಗ್ತಿದ್ಲಪ್ಪ. ಈಗ ನಿನ್ನ ಕಾಪಾಡಿದ ಪುಣ್ಯ ಖಂಡಿತ ನನಗೆ ಸಿಗುತ್ತೆ. ನನ್ನನ್ನು ನಂಬೇಡ, ನಾನು ಸರಿ ಇಲ್ಲ. ನಿಮ್ಮ ಅಪ್ಪ ಅಮ್ಮ ಏನಾದರೂ ನನ್ನ ಮಾತು ಕೇಳದೇ ಇದ್ರೆ, ಒಂದು ವೇಳೆ ನನ್ನ ವಿರುದ್ಧ ನಡ್ಕೊಂಡ್ರೆ, ಈಗ ಅವನು ಮಾಡಿದ್ನಲ್ಲ ಅದನ್ನ ನಾನು ಮಾಡಬೇಕಾಗುತ್ತೆ. ನಾನೊಬ್ಬ ಹುಚ್ಚ. ಶಾಂತನು ಕಣ್ಬಿಚ್ಚೋ, ಕಣ್ಬಿಚ್ಚ. ಶಾಂತನು ಪ್ಲೀಸ್, ತಪ್ಪಾಯ್ತು, ನಂಗೆ ಕ್ಷಮಿಸ್ಬಿಡು. ಶಾಂತನು ಪ್ಲೀಸ್, ನನ್ ಕಣ್ಬಿಚ್ಚೋ, ತಪ್ಪಾಯ್ತು. ಏನ್ ಮಿಸ್ಟರ್ ನಂಜುಗುಡಿ, ಹೇಗಿದೆ ಹೊಸ ಜಾಗ? ಶಾಂತನು ಪ್ಲೀಸ್, ನಾನು ತಪ್ಪು ಮಾಡಿದ್ದೀನಿ, ಕ್ಷಮಿಸು. ತಪ್ಪು? ಲೇ, ತಪ್ಪೇ ನಾವು ಮಾಡಿರೋದು. ನೀನು ಪಾಪ ಪಾಪ ಮಾಡಿದೀಯಾ. ಈ ಜಾಗನೇ ಕಾಯಂ ನಿನಗೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಟ್ರೈನ್ ಬಂದ್ಬಿಡುತ್ತೆ. ನೋಡು, ನಾನು ನಿನಗೇನು ಮಾಡಿಲ್ಲ, ಇದು ನಮ್ಮನೆ ಮ್ಯಾಟ್ರು. ನಿನ್ ಮೂಗ್ ತೋರ್ಸೋದು ನನಗೆ ಇಷ್ಟ ಆಗಲ್ಲ. ಓ, ಇಷ್ಟೆಲ್ಲ ಆದ್ರೂ ನೀನ್ ಮಾಡಿದ್ದೆ ಸರಿ ಅಂತ ಹೇಳ್ತಾ ಇದೀಯಾ? ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ? ಶಾಂತನು ಪ್ಲೀಸ್, ನನ್ನ ಕಾಪಾಡು. ಇಲ್ಲ, ತಪ್ಪು ಮಾಡಿದ್ಯಾ, ಶಿಕ್ಷೆ ಅನುಭವಿಸು. ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಡ್ತಿದ್ದಿಲ್ಲ ನೀನು. ಮಗುನ ಎತ್ಕೊಂಬಂದಿದ್ದು ನಾನು. ರಾಧಿಕಾ ನಿನ್ನಿಗೆ ಯಾಕೆ ಟಾರ್ಗೆಟ್ ಮಾಡಿದ್ಲು? ನಿನ್ನಿಗೂ ಅವಳಿಗೂ ಏನ್ ಸಂಬಂಧ? ಸಾಯೋ ಸಮಯದಲ್ಲೂ ಕೂಡ ನಿನ್ನ ಪ್ರಶ್ನೆಗಳು ನಿಂತಿಲ್ಲ ನೋಡು. ಏನ್ ಅಕ್ಕ ತಮ್ಮ ಇತ್ತೀಚೆಗೆ ತುಂಬಾ ಪ್ಲಾನ್ಗಳು ಮಾಡ್ತಾ ಇರ ಅನ್ಸುತ್ತೆ. ಇತ್ತೀಚೆಗೆ ನೀನು ಆಶ್ರಮಕ್ಕೆ ಕೂಡ ವಿಸಿಟ್ಗಳು ಕೂಡ ಜಾಸ್ತಿ ಆಗ್ತಿದೀವಲ್ಲ. ಸರಿ, ಆಲ್ ದ ಬೆಸ್ಟ್. ಮುಂದಿನ ಜನ್ಮ ಅನ್ನೋದಿದ್ರೆ ನೀನು ಬಯಸಿದ್ ಸಿಗ್ಲಿ. ಈ ಜನ್ಮದಲ್ಲಿ ಸಿಗ್ಲಿಲ್ಲ ಅಂತ ದೆವ್ವ ಕಾಡ್ಬೇಡ ಕಣೋ. ಶಾಂತನು ಪ್ಲೀಸ್, ನಾನು ಮತ್ತೆ ಈ ತರ ತಪ್ಪು ಮಾಡಲ್ಲ. ಹೌದಾ? ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹ್ಯಾಪಿ ಜರ್ನಿ. ಶಾಂತನು ಪ್ಲೀಸ್, ಗಂಟ್ ಬಿಚ್ಚು.
ಟ್ರೈನ್ ಬಂದ್ಬಿಡುತ್ತೆ ಪ್ಲೀಸ್. ನಾನು ಕಾಯ್ತಾ ಇದ್ದೀನಿ ಕಣೋ. ಒಂದು ಕೆಲಸ ಮಾಡ್ತೀನಿ, ನಿನ್ನ ಕೊನೆ ಹೇಗಾಗುತ್ತೆ ಅಂತ ನೋಡ್ಕೊಂಡೇ ಹೋಗ್ತೀನಿ, ಆಯ್ತಾ? ಶಂತನು ಪ್ಲೀಸ್. ತಾವು ನಮ್ಮಲ್ಲಿಗೆ ಬರೋದೇ ಅಪರೂಪ. ಸ್ವಲ್ಪ ಬಿಡುವು ಮಾಡ್ಕೊಂಡು ಇವತ್ತಿಲ್ಲೇ ಇದ್ದು ಬೆಳಗ್ಗೆ ಹೋಗ್ಬೋದಿತ್ತೇನೋ ಅಂತ. ಇಲ್ಲ ಶಾಸ್ತ್ರಿಗಳೇ, ಹೋಗ್ಲೇಬೇಕು, ತುಂಬ ಕೆಲಸಗಳಿವೆ. ಬಂದ ಚೆನ್ನಾಗಿ ನೆರವೇರಿತು. ಮನಸ್ಸಿಗೆ ತುಂಬ ಸಂತೋಷ ಆಗಿದೆ. ಮಧುರಾಪುರಕ್ಕೆ ಬಂದು ಮಧುರವಾದ ಅಮ್ಮ, ನಾವು ಹೇಳಿದ್ರಲ್ಲ ಆ ಕಾರ್ಯಕ್ರಮ ಇರೋದು ಮುಂದಿನ ತಿಂಗಳು. ನಾವು ಕರೆಯೋದಕ್ಕೆ ಬರ್ತೀವಿ, ನೀವಿಬ್ರು ತಪ್ಪದೆ ಬರಬೇಕು. ಖಂಡಿತವಾಗ್ಲೂ ನೀವಿಷ್ಟು ಪ್ರೀತಿಯಿಂದ ಕರೆಯುವಾಗ ನಾವು ಬರಲ್ಲ ಅಂತ ಹೇಳಕ್ಕಾಗತ್ತಾ? 2 ದಿನ ಮುಂಚಿತವಾಗಿ ನಾನು ಪೂರ್ಣ ಇಬ್ಬರು ಬರ್ತೀವಿ. ತುಂಬ ಸಂತೋಷ ತಾಯಿ. ಶಾಸ್ತ್ರಿಗಳೇ, ಚಿಂತೆ ಮಾಡಬೇಡಿ ಯಾವುದಕ್ಕೂ. ಎಲ್ಲರನ್ನೂ ಕಳ್ಕೊಂಡಿದ್ದೀನಿ ಅನ್ನೋ ದುಃಖ ನಿಮ್ಮಲ್ಲಿದೆ. ನೀವೇನೇನು ಕಷ್ಟಗಳನ್ನು ಅನುಭವಿಸಿದ್ದೀರೋ ಆ ಎಲ್ಲ ಕಷ್ಟಗಳನ್ನು ನಾವು ಅನುಭವಿಸಿದ್ದೀವಿ. ಆದರೂ ಖುಷಿಯಾಗಿ ನಗನಗ್ತಾ ಕಾಲ ಕಳೀತಾ ಇದ್ದೀವಿ ಅಂದರೆ ಆ ಕೃಷ್ಣ ನಮ್ಮ ಕೈ ಹಿಡಿತಾನೆ. ನಮಗೆ ನಮ್ಮ ಮಗಳು ಸಿಕ್ಕಿದ್ದಾಳೆ, ಹಾಗೆ ನಿಮಗೂ ನಿಮ್ಮ ಮಗಳು ಸಿಗ್ತಾಳೆ. ಆ ಕೃಷ್ಣ ನಮಗೆ ಸಂತಸವನ್ನು ಕೊಟ್ಟಿದ್ದಾನೆ, ಅದೇ ಸಂತಸವನ್ನು ನಿಮಗೂ ಕೊಡ್ತಾನೆ. ಯಾವುದಕ್ಕೂ ಯೋಚನೆ ಮಾಡೋದು ಬೇಡ, ಒಳ್ಳೇದಾಗುತ್ತೆ. ಬರ್ತೀವಿ ಶಾಸ್ತ್ರಿಗಳೇ. ಹರಿ ಓಂ. ಬರ್ತೀವಿ. ಬರ್ತೀವಿ ತಾಯಿ. ಶಂತನು ನನ್ನ ಕಣ್ಪಿಚ್ಚು. ಓಹೋ, ನಂಜುಗುಡಿ ಅಲ್ಲಿ ನೋಡು, ಟ್ರೈನ್ ಬರ್ತಾ ಇದೆ. ಶಂತನು ಪ್ಲೀಸ್, ನನ್ನ ಕಣ್ಪಿಚ್ಚು. ನೋಡಲ್ಲಿ, ನಿನ್ನ ಶವದ ವಾಹನ ಬರ್ತಾ ಇದೆ. ತಪ್ಪಾಯ್ತು. ಶಂತನು ಕಾಪಾಡು ನನ್ನ. ಶಂತನು. ತಮ್ಮಯ್ಯ ಪ್ಲೀಸ್. ಶಂತನು ಪ್ಲೀಸ್. ಟ್ರೈನ್ ಹತ್ರ ಬರ್ತಿದೆ. ಶಂತನು. ತಮ್ಮನ್ನ ಈ ಕೆಲ್ಸಕ್ಕೆ ಕಳ್ಸಿದ ಅಕ್ಕ ನಿನಗೋಸ್ಕರ ಕಾಯ್ತಾ ಇರ್ತಾಳೆ. ಆದ್ರೆ ನೀನು ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನರಕಲ ಭಾಗಕ್ಕೆ ತರ್ತೀಯ ಅಂತ ಅವಳಿಗೆ ಗೊತ್ತಿಲ್ಲ. ಶಂತನು ಪ್ಲೀಸ್, ನಂಗೆ ಕಾಪಾಡು. ಶಂತನು. ಶಂತನು ಪ್ಲೀಸ್, ನನ್ನ ಕಣ್ಪಿಚ್ಚು. ಟ್ರೈನ್ ಹತ್ರ ಬರ್ತಿದೆ, ಕಾಪಾಡು. ನಾನು ಸತ್ತೋಗ್ಬಿಡ್ತೀನಿ ಪ್ಲೀಸ್.